ತಾಲೂಕಿನ ವಿವಿಧ ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆ. ಕೋಲಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ತಾಲೂಕು ವ್ಯಾಪ್ತಿಯ ಚನ್ನಸಂದ್ರ ಪಂಚಾಯಿತಿ ಕಾಮಂಡಹಳ್ಳಿ ಕೆರೆ ಅಭಿವೃದ್ಧಿಗೆ 4 ಕೋಟಿ, ಕುರುಗಲ್ ಪಂಚಾಯಿತಿ ಪೆರಜೇನಹಳ್ಳಿ ಗ್ರಾಮದಲ್ಲಿ ಸುಮಾರು 3 ಕೋಟಿ ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿ, ನರಸಾಪುರ ಪಂಚಾಯಿತಿ ವ್ಯಾಪ್ತಿಯ ಕುರ್ಕಿ ವೆಂಗಲಯ್ಯನ ಕೆರೆ ಅಭಿವೃದ್ಧಿ ಸುಮಾರು 4 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಗುರುವಾರದಂದು ಸಂಜೆ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಮದ್ದೇರಿ ಸೊಸೈಟಿ ಅಧ್ಯಕ್ಷ ಚಂಜಿಮಲೆ ರಮೇಶ್, ನಾಗನಾಳ ಸೋಮಣ್ಣ, ಗ್ಯಾರಂಟಿ ಯೋಜನೆ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್, ಕಾಂಟ್ರಾಕ್ಟರ್ ಬೆಗ್ಲಿ ಹೊಸಹಳ್ಳಿ ಮಂಜುನಾಥ್, ಕಾಂಟ್ರಾಕ್ಟರ್ ಗೋವಿಂದಪ್ಪ, ಸುಗಟೂರು ಸೊಸೈಟಿ ಅಧ್ಯಕ್ಷ ಭಾಸ್ಕರ್, ವಕ್ಕಲೇರಿ ಮುರಳಿ, ನರಸಾಪುರ ಅಧ್ಯಕ್ಷ ಕೃಷ್ಣಪ್ಪ, ಜಾಲಿಬಾನು, ಕಾಂಗ್ರೆಸ್ ವಸೀಂ ಸೇರಿದಂತೆ ಇತರರು ಇದ್ದರು. परब्रह्मणे नमः महागणदेवताभ्यो नमः ओम यज्ञेन यज्ञमेजन्तो देवाः स्थान् दत्तान् तमान्यासन्ते हनाकमहिमानसजन्ते यत्र पूर्वेदान्यासन्ते देवाः साम्राज्यं भोज्यं द्वारा ಇದೇ 2004-05ರಲ್ಲಿ ಇದೇ ಕೆರೆಗೆ ನಮ್ಮ ಇವತ್ತಿನ KPCC AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೆರೆಗೆ ಬಂದು ಪೂಜೆ ಮಾಡಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಮುಂದಿನ ದೃಷ್ಟಿ. ಯಾವತ್ತು ನಾವೇನಂದ್ರೆ ಮುಂದಿನ ದೃಷ್ಟಿ 20 ವರ್ಷಕ್ಕೆ 30 ವರ್ಷಕ್ಕೆ ನಮಗೇನು ಬೇಕಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿಯಾಗಿರುತ್ತೆ. ಆದ್ದರಿಂದ 2004-05ರಲ್ಲೇ ಬಂದು ಕಾಮಂಡಹಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ಖರ್ಗೆ ಸಾಹೇಬರು ಬಂದು ಇಲ್ಲಿ ಕೆರೆಗೆ ಪೂಜೆ ಮಾಡಿ ಹೋಗಿದ್ದಾರೆ. ಆವತ್ತಿಂದ ಇವತ್ತವರೆಗೂ ನಮ್ಮ ಪಕ್ಷದ ಹಿತದೃಷ್ಟಿ ಅಷ್ಟೇ, ಜನಗಳು ಕಾಪಾಡೋದು, ಕೆರೆಯನ್ನು ಕಾಪಾಡೋದು, ರಾಜಕಾಲುವೆಯನ್ನು ಕಾಪಾಡೋದು, ಜನಗಳಿಗೆ ಯಾವ ಸವಲತ್ತುಗಳು ಬೇಕೋ ಕೊಡುವಂಥದ್ದನ್ನು ಇದು ಮಾಡಿದ್ದೀವಿ. ಇವತ್ತು ಈ ಕೆರೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿಯನ್ನು ಈ ಕೆರೆ ಅಭಿವೃದ್ಧಿಗೆ ಹಾಕಿ ಕೆರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಕೆರೆ ಫುಲ್ಲು ನೀರಿದ್ದರೆ ಈ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹಳ್ಳಿಗಳವರೆಗೂ ನಮಗೆ 200 ಅಡಿ 150 ಅಡಿ ನೀರು ಸಿಗುತ್ತೆ. ಕೆರೆಯಲ್ಲಿ ಏನಾದರೂ ಯಾವಾಗಲೂ 24 ಅವರ್ಸು ನಮಗೆ ಫುಲ್ಲಾಗಿ ನೀರಿದ್ದರೆ ಎಲ್ಲ ಬಾವಿಗಳು, ಬೋರ್ಗಳು, ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆದ್ದರಿಂದ ಗ್ರಾಮಸ್ಥರು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತು ಕಟ್ಟೆ ರಿಪೇರಿ ಇದೆ, ಆ ಕಟ್ಟೆ ದಾರಿನಲ್ಲಿ ಜನ ಓಡಾಡೋದಕ್ಕೆ ದಾರಿ ಬೇಕು ಅಂದರೂ ಅದನ್ನು ಅಗಲ ಮಾಡಿ ಜನ ಓಡಾಡೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಕೆರೆಯಲ್ಲಿ ಎಂಗಲ್ ಕ್ಲೀನಿಂಗ್ ಮಾಡೋದು, ಆಮೇಲೆ ಲೀಕೇಜ್ ವಾಟರನ್ನು ತಡೆಯುವಂಥದ್ದು ಡ್ರೈನೇಜ್ ಮಾಡೋದು, ಎಲ್ಲ ಕ್ಲೀನಿಂಗು, ಆಮೇಲೆ ಕಾಲುವೆಗಳು ಗ್ರಾಮಸ್ಥರಿಗೆ ಏನು ಹೇಳಿದರೆ ಅದರ ಪ್ರಕಾರವಾಗಿ ಮಾಡುವಂಥದ್ದನ್ನು ಇವತ್ತು ಎಲ್ಲ ಏರ್ಪಾಡು ಮಾಡ್ಕೊತೀವಿ. ಅದರಿಂದ ಕಾಮಂಡಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಷ್ಟೇ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ನೀವು ಕಾಮಂಡಹಳ್ಳಿ ಗ್ರಾಮಸ್ಥರು ಬಂದು ನಮಗೆ ಈ ಕೆರೆ ಈ ರೀತಿಯಲ್ಲಿ ಹಿಂಗೆ ಮಾಡಿ ಅಂತ ನೀವೇನು ಹೇಳಿಲ್ಲ, ಆದರೆ ನಾವು ಅದನ್ನು ಗುರುತಿಸಿ ಯಾವ್ಯಾವ ಊರಿಗೆ ಯಾವ್ಯಾವ ಬೇರೆ ಅಂದರೆ ಒಂದು ಈಕ್ವೇಟರ್ ಸಿಸ್ಟಮನ್ನು ಗುರುತಿಸ್ತೀವಿ. ಈಕ್ವೇಟರ್ ಸಿಸ್ಟಮನ್ನು ಗುರುತಿಸಿ ಈ ಕೆರೆಗೆ ಮಾಡಿದ್ರೆ ಏನು ಡಿಸ್ಟೆನ್ಸಲ್ಲಿ ಎಷ್ಟು ಜನಗಳಿಗೆ ಒಳ್ಳೆಯದಾಗುತ್ತೆ, ಯಾವ್ಯಾವ ಕೆರೆ ಮಾಡಿದ್ರೆ ಹೆಂಗೆ ದೊಡ್ಡ ಕೆರೆಗಳು ಯಾವಿದ್ದಾವೆ, ಆ ದೊಡ್ಡ ಕೆರೆಗಳಿಗೆ ಮಾಡಿದ್ರೆ ಎಷ್ಟು ಕೆರೆಗಳಿಗೆ ನಾವು ಉಪಯೋಗ ಆಗುತ್ತೆ, ಎಷ್ಟು ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಈ ಕೆರೆನ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀವಿ.